ಹಾಯ್ ಎಲ್ಲಾ ಸ್ನೇಹಿತರುಗಳಿಗೆ ನನ್ನ ನಮಸ್ಕಾರಗಳು. ನಮಸ್ಕಾರ. ಇದು ನನ್ನ ಮೊದಲನೆಯ ಕತೆ. ದಯವಿಟ್ಟು ಓದಿ ಅಭಿಪ್ರಾಯ ತಿಳಿಸಿ. ಈ ಕತೆಯ ಪಾತ್ರಗಳು ರಾಣಿ, 23, ನಮ್ಮ ಮಾವನ ಮಗಳು. ಆದರೆ ಚಿಕ್ಕ ವಯಸ್ಸಿನಿಂದ ನಾನು ಅವಳನ್ನು ಅಕ್ಕ ಎಂದು ಕರೆಯುತ್ತೇನೆ. ಅವಳ ಸೈಜ್ ಈ ರೀತಿಯಾಗಿದೆ: 34, 28, 38. ದಪ್ಪ ಮೂಳೆಗಳು, ಅತ್ತಿಂದಿತ್ತಾಡುವ ಕುಂಡೆಗಳು. ಅವುಗಳನ್ನು ನೋಡಿದರೆ ಎಂಥದವರಿಗೂ ತುಣ್ಣೆ ಎದ್ದು ನಿಲ್ಲುತ್ತದೆ. ಈ ಕತೆ ನಡೆದಾಗ ನನಗೆ 17 ವಯಸ್ಸು, ಅಕ್ಕನಿಗೆ 20. ಆಗಸ್ಟ್. ನನಗೆ ಮೊಬೈಲ್ನಲ್ಲಿ ಗೇಮ್ ಆಡುವ ಚಟ. ಹೀಗೆ ಒಂದು ದಿನ ನಾನು ಅಕ್ಕ ಗೇಮ್ ಆಡುತ್ತಿದ್ದವಿ. ಆಗ ಅಕ್ಕ ತಾನು ಸೋತರು. ನನಗೆ ಆಡಲು ಕೊಡಲಿಲ್ಲ. ನನಗೆ ಕೋಪ ಬಂದು ಮೊಬೈಲ್ ಕಿತ್ತುಕೊಳ್ಳಕ್ಕೆ ಹೋದೆ. ನಮ್ಮ ಮಾವ ಮೊದಲೇ ನೋಡಿದ ಸೆಕ್ಸ ವಿಡಿಯೋ. ಅಚಾನಕ್ಕಾಗಿ ನನ್ನ ಕೈ ಟಚ್ ಆಯಿತು. ಆಗ ನನಗೆ ಸೆಕ್ಸ ಬಗ್ಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಶುರುವಾದ ವಿಡಿಯೋನ ಅಕ್ಕನು ಹಾಗೆ ನೋಡುತ್ತಿದ್ದಳು. ಆ ವಿಡಿಯೋದಲ್ಲಿ ಒಬ್ಬ ಹುಡುಗಿಯ ತುಲ್ಲಲ್ಲಿ ಬೆರಳಿನಿಂದ ಹಿಂದೆ ಮುಂದೆ ಮಾಡುತ್ತಿದ್ದ. ಅದನ್ನು ನೋಡಿ ಅಕ್ಕನಿಗೆ ಮೈ ಬಿಸಿಯಾಗುತ್ತಿತ್ತು. ಆಗ ನಾನು ಅಕ್ಕನಿಗೆ, ಅಕ್ಕ ಅವರು ಏನ ಮಾಡ್ತಿದ್ದಾರೆ ಎಂದು ಕೇಳಿದಾಗ ಅವಳು, ನಿಂಗ ಗೊತ್ತಿಲ್ಲವಾ ಕೇಳಿದಳು. ನಾನು ಇಲ್ಲ ಅಂದೆ. ಹಾಗೆ ವಿಡಿಯೋ ನೋಡುತ್ತಾ ಆಗ ಆ ಹುಡುಗಿ ತುಣ್ಣೆಯನ್ನು ಕೈಯಲ್ಲಿ ಹಿಡಿದು ಅದನ್ನು ಹಿಂದೆ ಮುಂದೆ ಮಾಡಿ ಬಾಯಿಗೆ ಹಾಕಿಕೊಂಡು ಚೀಪಲು ಶುರು ಮಾಡಿದಳು. ಆಗ ಆ ಹುಡುಗ ಆಹಾ ಆಹಾ. ಆಗ ನಾನು ಅಕ್ಕನ ಕೇಳಿದಾಗ ಆಗ ಅಕ್ಕ ಹಾಗೆ ಮಾಡಿದರೆ ಸುಖ ಸಿಗುತ್ತದೆ ಎಂದು ಹೇಳಿದಳು. ಆಗ ನಾ, ಅದ್ಹೇಗೆ ಸುಖ ಸಿಗುತ್ತದೆ, ನನಗೂ ಸಿಗುತ್ತ್ಯಾ ಎಂದು ಕೇಳಿದೆ. ಹಮ ನಿಂಗೂ ಸಿಗುತ್ತೆ, ಅಲ್ಲಿ ನೋಡು, ಆ ರೀತಿ ನಿಂದು ಚಿಪಿದರೆ ಸಿಗುತ್ತೆ. ನಾ, ಆದರೆ ಅಕ್ಕ ನಂದು ಅಷ್ಟು ದೊಡ್ಡದಿಲ್ಲ. ನಿಂದು ಆಗುತ್ತೆ. ನಾ, ಹೌದಾ. ಆಗ ಆ ವಿಡಿಯೋದಲ್ಲಿನ ಹುಡುಗ ಅವಳ ಬಾಯಲ್ಲಿ ರಸ ಸುರಿಸಿದ. ಆಗ ನಾ, ಅದೇನು ಅಕ್ಕ ಅವಳ ಬಾಯಿಂದ ಸೋರ್ತಾರುದು? ಅದು ರಸ ಕಣೋ, ಯಾಕೆ ನಿಂಗೆ ಬಂದಿಲ್ಲವಾ? ನಾ, ಇಲ್ಲ ಅಕ್ಕ, ಒಮ್ಮೆ ಚಡ್ಡಿಯಲ್ಲಿ ಇದೇ ತರ ಬಿಳಿ ರಸ ಸೋರಿತ್ತು. ಅದೇ ರಸ. ಹಾಗೆ ವಿಡಿಯೋ ನೋಡುತ್ತಾ ಅದರಲ್ಲಿನ ಹುಡುಗ ಹುಡುಗಿಯ ತುಲ್ಲಿನಲ್ಲಿ ತುಣ್ಣೆ ಹಾಕಿ ಕೈಯತೊಡಗಿದ. ಆ ಹುಡುಗಿ ಜೋರಾಗಿ ಮುಲುಗುತ್ತಾ ಕೈಯಿಸಿಕೊಳ್ಳುತ್ತಿದ್ದಳು. ಅದನ್ನು ನೋಡಿ ಅಕ್ಕ ತನ್ನ ಮೂಳೆಗಳನ್ನು ಹಿಚುಕುಕೆ ಶುರು ಮಾಡಿದಳು. ಹಾಗೆ ತನ್ನ ಕೈಯಿಂದ ತುಲ್ಲು ಉಜ್ಜಿಕೊಂಡಳು. ಹಾಗೆ ತಾನು ಮುಲುಗೋಕೆ ಶುರು ಮಾಡಿದಳು. ಆಗ ಒಂದು ಕೈಯಿಂದ ನನ್ನ ತುಣ್ಣೆ ಮೇಲೆ ಹಿಚಕತೊಡಗಿದಳು. ನನ್ನ ತುಣ್ಣೆ ಫುಲ್ 90 ಡಿಗ್ರಿಗೆ ಎದ್ದೀತು. ಅಕ್ಕನಿಗೆ ತಡೆಯಲು ಆಗದೆ ನನ್ನ ಕೈ ಹಿಡಿದು ತನ್ನ ಮೂಳೆಯ ಮೇಲೆ ಹಿಡಿದು ಹಿಚುಕಲು ಹೇಳಿದಳು. ನಾನು ಹಾಗೆ ಹಿಚುಕತೊಡಗಿದೆ. ಆಗ ಹಮ, ಆಹಾ, ಅಮ್ಮ, ಅಮ್ಮ, ಹಾಗೆ ಹೀಚುಕು ಬಿಡಬೇಡ ಅಮ್ಮ, ಆಹಾ, ಆಹಾ, ಅಮ್ಮ ಎಂದು ಮುಲುಗತೊಡಗಿದಳು. ನನಗೂ ಒಂದು ತರ ಖುಷಿಯಾಗುತ್ತಿತ್ತು. ಮೆತ್ತಗೆ ಒಳ್ಳೆ ಸ್ಪಂಜ ಬಾಲ್ತರ ಹೀಚಕುತ್ತಿದ್ದೆ. ಹಹ ಅಮ್ಮ, ಅಮ್ಮ, ಸಸ್ಸ. ಹಾಗೆ ನನ್ನ ಕೈನ ತನ್ನ ತುಲ್ಲು ಮೇಲೆ ಇಟ್ಟುಕೊಂಡಳು. ನಾನು ಹಾಗೆ ಪಶಾಂಟ ಮೇಲಿಂದಲೇ ಉಜ್ಜತೊಡಗಿದೆ. ಅಕ್ಕನಿಗೆ ತೀಟೆ ಜಾಸ್ತಿಯಾಗಿ, ಪುಟ್ಟ ನನ್ನ ತುಲ್ಲು ನೆಕ್ಕೋ ಪ್ಲೀಸ್. ಅಮ್ಮ, ನಾ, ಚೀ, ಹೋಗೆ ಅದನ್ನೆಲ್ಲ ನೆಕ್ಕತ್ಯಾರ ಚೀ. ಹಾಗನ್ನ ಬೇಡವೋ ಪುಟ್ಟ, ನಿನಗೆ ಏನ ಬೇಕಾದ ಕೊಡತೀನಿ ಪ್ಲೀಸ್. ಅಮ್ಮ, ಅಮ್ಮ, ನಾ, ಹಾಗಾದರೆ ದಿನಾಲು ನಂಗೆ ಮಾವನ ಹತ್ರ ಗೇಮ್ ಆಡೋಕೆ ಮೊಬೈಲ್ ಇಸ್ಕೊಡ್ತೀಯಾ? ಅಷ್ಟೇನಾ, ಆಯ್ತು ಚಿನ್ನ. ನಾ, ಸರಿ ಥ್ಯಾಂಕ್ಸ್ ಕಣೋ ಎಂದು ಬಾಗಿಲ ಹಾಕಿ ತನ್ನ ಪ್ಯಾಂಟ್ ಮತ್ತು ಕಾಚಾನ ಬಿಚ್ಚಿದಳು. ಹಾಗೆ ನನ್ನ ಕೆಳಗ ಕೂಡಿಸಿ ತನ್ನ ಕಾಲುಗಳನ್ನು ಅಗಲಿಸಿ ತುಲ್ಲಿನ ಹತ್ತಿರ ನನ್ನ ಮುಖ ತಂದಳು. ಹಾಗೆ ತನ್ನ ತುಲ್ಲುನ ಅಗಲಿಸಿ ನೆಕ್ಕಲು ಹೇಳಿದಳು. ನಾನು ನೆಕ್ಕಲು ನನ್ನ ನಾಲಿಗೆ ತೆಗೆದು ತುಲ್ಲೊಳಗೆ ಹಾಕಿದೆ. ಅಕ್ಕ ಒಮ್ಮೆಲೆ ನನ್ನ ತಲೆನ ತುಲ್ಲಿಗೆ ಒತ್ತಿಕೊಂಡಳು. ಅಮ್ಮ, ಆಹಾ, ಸಸ್ಸ, ಹಾಗೆ ನೆಕ್ಕೋ. ನಾನು ಪಚ ಪಚ ಎಂದು ನೆಕ್ಕತೊಡಗಿದೆ. ನನಗೆ ತುಲ್ಲಿನ ಮೇಲೆ ದ್ರಾಕ್ಷೆ ಅಂತಹ ಚಂದ್ರನಾಡಿ ಕಾಣಿಸಿತು. ಆಗ ನಾ, ಅಕ್ಕ ಇದೇನು ಎಂದು ಒಮ್ಮೆಲೆ ಬೆರಳಿನಿಂದ ಮೀಟಿದೆ. ಆಗ ಅಕ್ಕನಿಗೆ ಮೈಯಲ್ಲಿ ಕರೆಂಟ್ ಪಾಸಾದಂಗ ಆಗಿ ನನ್ನ ತಲೆನ ಜೋರಾಗಿ ಒತ್ತಿಕೊಂಡಳು. ಅಮ್ಮ, ನಿರಾಳತೆಯ ಮುಖ. ನೆಕ್ಕೋ ಹಮ, ಹಾಗೆ ಅದನ್ನು ಉಜ್ದೋ. ಅಮ್ಮ, ನಾನು ಜೋರಾಗಿ ನೆಕ್ಕುಕ್ಕ ಬೆರಳಿನಿಂದ ಉಜ್ಜಿದೆ. ಅಮ್ಮ, ಹಮ, ಬಂತು. ಬಂತು. ಅಮ್ಮ, ಎಂದು ತನ್ನ ಕುಂಡೆ ಎತ್ತಿ ರಸ ಸುರಿಸಿಕೊಂಡಳು. ಅವಳ ರಸ ತುಂಬಾ ಬಿಸಿಯಾಗಿತ್ತು. ಅದೇ ಟೈಮ್ಗೆ ಯಾರೋ ಬಾಗಿಲು ಬಡಿದರು. ಆಗ ಅಕ್ಕ ಬೇಗ ತನ್ನ ಕಾಚ ಹಾಕಿಕೊಂಡಳು. ಮುಂದುವರೆಯುವುದು. ಗೆಳೆಯರೇ, ಇದು ನನ್ನ ಮೊದಲ ಪ್ರಯತ್ನ. ದಯವಿಟ್ಟು ತಮ್ಮ ಅಭಿಪ್ರಾಯ ತಿಳಿಸಿ. ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ನಮಸ್ಕಾರ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಲು ಈ ಐಡಿಗೆ ಮೆಸೇಜ್ ಮಾಡಿ. ನಾನು ಬ್ಯಾಂಗಲೋರ್ಗೆ ಬಂದು ತುಂಬಾ ವರುಷವಾಯಿತು. ತುಂಬಾ ವರುಷದ ನಂತರ ನನ್ನ ಅತ್ತೆ ಮನೆಯ ಪಕ್ಕದ ಮನೆಗೆ ಹೋದಾಗ ಅಲ್ಲಿ ಒಂದು ಸ್ಕೂಲ್ ಹುಡುಗಿ ಜೊತೆ ಬ್ಯಾಡ್ಮಿಂಟನ್ ಆಡಿದೆ ಹಾಗೂ ಅವಳ ಜೊತೆ ಫ್ರೆಂಡ್ಶಿಪ್ ಆಗಿತ್ತು. 2 ರಿಂದ 3 ವರುಷದ ನಂತರ ಅವಳು ನಂಗೆ ಫೇಸ್ಬುಕ್ಲಿ ರಿಕ್ವೆಸ್ಟ್ ಕಳುಹಿಸಿ ಫ್ರೆಂಡ್ ಆಗಿ ವಾಟ್ಸಪ್ಲಿ ಚಾಟ್ ಮಾಡುತ್ತಿದ್ದಳು. ಅವಳು ಹೇಳಿದ್ದಳು ಇನ್ನು 6 ಮಂತ್ಸ್ ನಂತರ ಬ್ಯಾಂಗಲೋರ್ಗೆ ಬರುತ್ತೇನೆ ಅಂತ. ಅವಾಗ ಅವಳು 2 PUC ಓದುತ್ತಿದ್ದಳು. ನಾನು ಓಕೆ ಬಾ, ಬರೋವಾಗ ಹೇಳು ಅಂದಿದ್ದೆ.
ಒಂದಿನ ಕಾಲ್ ಮಾಡಿ ನಾನು ನೆಕ್ಸ್ಟ್ ವೀಕ್ ಬರುತ್ತೇನೆ ಬ್ಯಾಂಗಲೋರ್ಗೆ, ನೀನ್ ಎಲ್ಲಿ ಸಿಗ್ತೀಯಾ ಅಂದಿದ್ಲು. ನಾನು ಹೇಳಿದ್ದೆ ನೀನು ಬಂದಿದ್ದೆ ಹೇಳು ಮೀಟ್ ಆಗ್ತೀನಿ ಅಂತ. ಅವಳು ಬ್ಯಾಂಗಲೋರ್ಗೆ ವರ್ಲ್ ಬಸ್ಗೆ ಬಂದಿದ್ದಳು. ಅವಳಿಗೆ ವಿಜಯನಗರದಲ್ಲಿ ರಿಲೇಟಿವ್ ಮನೆಗೆ ಬಂದು ಸ್ಟೇ ಆಗಿದ್ಲು. 2 ಡೇಸ್ ನಂತ್ರ ಕೋಚಿಂಗ್ ಕ್ಲಾಸ್ಗೆ ಹೋಗುತ್ತೇನೆ, ಅಲ್ಲಿ ಪಿಜಿ ಇದೆ ಅಂತ ಹೇಳಿದ್ಲು. ಪಿಜಿಗೆ ಸೇರಿ ಸ್ವಲ್ಪ ದಿನ ಆಯಿತು, ನಂಗೆ ಮೀಟ್ ಆಗೋಕೆ ಹೇಳಿದ್ಲು. ಮೀಟ್ ಆದ್ವಿ, ಫ್ರೆಂಡ್ಶಿಪ್ ಬೆಲ್ಟ್ ಹಾಗೆ ನನ್ನ ರೂಮ್ ತೋರ್ಸು ಹೇಳಿ ರೂಮ್ಗೆ ಬಂದಿದ್ಲು. ಹೀಗೆ ಜೋರ್ ಮಳೆ ಬಂತು, ಅವಳಿಗೆ ಹೊರಗಡೆ ಹೋಗೋಕೆ ಆಗದೆ ನನ್ನ ರೂಮ್ಲೇ ಉಳ್ಕೋತೀನಿ ಅಂದಿದ್ಲು. ಅವಳಿಗೆ ಅದೇನೋ ಗೊತ್ತಿಲ್ಲ, ನನ್ನ ಮೇಲೆ ಎಲ್ಲಿಲ್ಲದ ಪ್ರೀತಿ, ಅದು ಅವಳ ಚೂಲಿನ ಮೋಹವೋ ಓರ್ ಯವ್ವನದ ಆಸೆಯೋ ಗೊತ್ತಿಲ್ಲ. ನಂಗೆ ಹೇಳಿದ್ಲು ನೀನಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಹುಗ ಮಾಡಿದ್ಲು. ಅವಳು ಅಷ್ಟೇನು ಚಂದ ಇರಲಿಲ್ಲ, ಸ್ವಲ್ಪ ದಪ್ಪ ತಿಕ್ಕ ದೊಡ್ಡ ಮೊಲೆ, ಸ್ವಲ್ಪ ಕುಳ್ಳ ಶರೀರ, ಆದ್ರೆ ಕೇಯೋಕೆ ಯಾರಾದ್ರೇನು ಅಲ್ವಾ. ಅವಳೇನಾದ್ರೂ ಮೈ ಮೇಲೆ ಬಿದ್ದು ಆಸೆ ಪಟ್ಟರೆ ಕೇಯ್ದ್ ಬಿಡೋಣ ಅಂದ್ಕೊಂಡಿದ್ದೆ. ಅವಳು ನನ್ನ ಲ್ಯಾಪ್ಟಾಪ್ ಒಮ್ಮೆಲೇ ತೆಗೆದಳು. ವಿಡಿಯೋ ಸರ್ಚ್ ಮಾಡಿದ್ಲು. ಹಾಟ್ ಸೆಕ್ಸ್ ವಿಡಿಯೋಸ್ ತುಂಬಿದ್ದರಿಂದ ಅವಳು ಪ್ಲೇ ಮಾಡಿದ್ಲು. ಅದರಲ್ಲಿ ಲವರ್ಸ್ ಇಬ್ರು ಕೇಯ್ಕೋತಾ ಇದ್ರು. ಅವಳಿಗೆ ಏನಾಯಿತೋ ಗೊತ್ತಿಲ್ಲ, ಅವಳು 5 ಮಿನಿಟ್ಸ್ ನೋಡ್ತಾ ಇದ್ಲು ವಿಡಿಯೋಸ್ನ. ಅವಳು ನಂಗೆ ಹೇಳಿದ್ಲು ಬ್ಯಾಂಗಲೋರ್ಗೆ ಬಂದು ಫಾಸ್ಟ್ ಆಗಿದ್ದೀಯಾ ಅಂದ್ಲು. ನಾನು ಹೌದು ಅಂದೆ. ಅವಳಿಗೆ ಮೋಸ್ಟ್ಲಿ ಅವಳ ತುಲ್ಲು ಒದ್ದೆಯಾಗಿದ್ದರಿಂದ ಚೂಲು ಬಂದು ಅವಳಿಗೆ ಕಂಟ್ರೋಲ್ ಆಗದೆ ನಾನು ಬೆಡ್ ಮೇಲೆ ಸುಮ್ಮನೆ ಮಲಗಿ ಮೊಬೈಲ್ ಹಿಡಿದಿದ್ದೆ. ಅವಳು ನನ್ನ ಮೈ ಮೇಲೆ ಬಿದ್ಲು. ಐ ಲವ್ ಯು ಡಾರ್ಲಿಂಗ್ ಅಂದ್ಲು. ನಾನು ಲವ್ ಯು ಕಣೆ ಅಂದೆ. ಅವಳಿಗೆ ಖುಷಿ ಆಗಿ ಕಿಸ್ ಕೊಟ್ಲು. ಸ್ವೀಟ್ ಆಗಿದೆ ಹನಿ ಅಂದ್ಲು. ಹಾಗೆ ನಂಗೆ ಹೇಳ್ದ್ಲು ಮದ್ವೆ ಆಗೋಣ್ವಾ ಅಂತ. ನಾನು ಸದ್ಯ ಇಲ್ಲ, ಇನ್ನು 2 ಇಯರ್ಸ್ ಅಂದೆ. ಅವಳು ಈಗಲ್ಲ 2 ಇಯರ್ಸ್ ಬಿಟ್ಟು ಅಂತ. ನಾನು ನೋಡೋಣ ಅಂದೆ. ಅದಕ್ಕೆ ಅವಳು ಹೇಳ್ದ್ಲು ಸೆಕ್ಸ್ ಮಾಡೋಣ್ವಾ, ಕಂಟ್ರೋಲ್ ಆಗ್ತಿಲ್ಲ ಅಂತ. ನಂಗೂ ತುಣ್ಣಿ ನಿಗುರಿತು. ಅವಳು ಒಮ್ಮೆಲೇ ಬೆತ್ತಲಾದಳು, ನಂಗೂ ಕಂಟ್ರೋಲ್ ತಪ್ಪಿತು. ಅವಳು ಮೊಬೈಲ್ಲಿ ವಿಡಿಯೋ ರೆಕಾರ್ಡ್ ಇಟ್ಟಿದ್ಲು ಬೆಡ್ ಪಕ್ಕ. ಅವಳ ಬೆತ್ತಲೆ ನೋಡಿ ಮಾಡುವೆ ಆಗಿರುವ ಆಂಟಿ ಹಾಗೆ ಇತ್ತು. ದೊಡ್ಡ ಹೊಟ್ಟೆ, ದಪ್ಪ ತೊಡೆ, ದೊಡ್ಡ ದೊಡ್ಡ ಮೊಲೆಗಳು, ಅಗಲವಾದ ದೊಡ್ಡ ತಿಕ. ಈ ಕಟ್ಟುಮಸ್ತಾದ ಹಳ್ಳಿ ಹುಡುಗಿಯ 10 ಜನವರಿ ಗಂಡಸ್ರು ಒಮ್ಮೆಲೇ ಕೇಯಬಹುದು. ನಾನು ಮೊದಲು ಈ ಹಳ್ಳಿ ಹುಡುಗಿಯ ತೊಡೆ ಅಗಲಿಸಿ ನನ್ನ ಮುಖದ ಮೇಲೆ ಕುಳ್ಳಿಸಿ ತುಲ್ಲನ್ನು ಮೂಸಿ ನಳಿಗೆ ಹಾಲಿ ನೆಕ್ಕಿದ್ದೆ. ಉಪ್ಪುಪ್ಪಾಗಿತ್ತು, ಅವಳ ತುಲ್ಲಿಂದ ಕನ್ಯಾರಸ ಚಿಮ್ಮಿತ್ತು. ಬಾರೋ ಡಾರ್ಲಿಂಗ್ ನನ್ನ ಕೇಯೋ ಅಂದಳು. ನಾನು ನನ್ನ ತುಣ್ಣಿ ಹಾಕಿ ಹಿಂದೆ ಮುಂದೆ ಮಾಡಿ ಸೆಕ್ಸ್ ಮಾಡಿ ಮಾಡಿ ತುಲ್ಲು ತುಂಬಾ ನನ್ನ ತುಣ್ಣೆ ವೀರ್ಯ ಬಿಟ್ಟೆ. ಅವಳು ನನ್ನ ತುಣ್ಣೆ ತೆಗೆದು ಚೀಪಿದಳು. ಹಾಗೆ ಅವಳ ಪುಕುಳಿ ಕಿಸಿದು ನನ್ನ ತುಣ್ಣಿ ಹಾಕಿದೆ. ಹಳ್ಳಿ ಹುಡುಗಿಯೆಯ ತುಲ್ಲು ಸಖತ್ ಆಗಿರುತ್ತೆ, ತುಣ್ಣಿ ಹಾಕಲು ಕಂಫರ್ಟ್ ಆಗಿರುತ್ತೆ. ಅವಳು ಮನೆಗೆ ಹೋದಳು. ಹಾಗೆ ಅವಳ ಮೊಬೈಲ್ ಇಂದ ವಿಡಿಯೋನ ಅವಳ ಕಸಿನ್ ತಂಗಿ ವಿಡಿಯೋ ನೋಡಿದ್ಲು. ಅವಳು ಹೈಸ್ಕೂಲ್ ಹುಡುಗಿ ಆಗಿದ್ದರಿಂದ ಅವಳಿಗೆ ಗೊತ್ತಾಗಲಿಲ್ಲ. ಪೂಜಾ ಊರಿಗೆ ಹೋಗಿ ಬರೋವಾಗ ರಜೆ ಇದ್ದಿದ್ದರಿಂದ ಅವಳ ತಂಗಿನ ಕರೆದುಕೊಂಡು ಬಂದಿದ್ಲು. ನಾನು ಹೇಳಿದೆ ಪೂಜಾ ನಿನ್ನ ತಂಗಿ ಸೌಮ್ಯಳ ಕೇಯೋಕೆ ಹೇಗಿರಬಹುದು ಅಂತ. ಅವಳು ಬೇಡ ಸೌಮ್ಯ ಇನ್ನೂ ಚಿಕ್ಕವಳು ಅಂತ. ನಾನಂದೆ ಅವಳು ಹರೆಯದ ವಯಸ್ಸಿಗೆ ಬಂದಿದ್ದಾಳೆ, ನನಗೆ ಆಸೆ ಆಗಿದೆ ಅವಳ ಅನುಭವಿಸಬೇಕು ಅಂತ. ನಾನು ನನ್ನ ಲ್ಯಾಪ್ಟಾಪ್ಲಿ ಜಾರಾ ಜಾರಾ ಟಚ್ ಮೀ ಸಾಂಗ್ ಹಾಕಿದ್ದೆ ಹಾಗೂ ಸೌಮ್ಯ ಮಿಡಿ ಫ್ರಾಕ್ ಹಾಕಿದ್ದರಿಂದ ಅವಳ ಕಾಲನ್ನು ಕಿಸಿದೆ. ಅವಳು ಸೆಕ್ಸಿ ಆಗಿದ್ಲು. ನಾನು ಸ್ಲೋ ಅವಳ ಫ್ರಾಕ್ ಮೇಲೆ ಎತ್ತಿ ಅವಳ ಚಡ್ಡಿ ತೆಗೆದೆ ಎಸೆದೆ ಪೂಜಾಳ ಎದುರೇ. ನಾನು ಅವಳ ತಂಗಿ ಸೌಮ್ಯಳ ತುಲ್ಲು ಕಿಸಿದು ಸ್ಮೆಲ್ ನೋಡಿ ಚೀಪಿ ತುಣ್ಣಿ ಹಾಕಲು ಸ್ಟಾರ್ಟ್ ಮಾಡಿದ್ದೆ. ಅವಳಿಗೆ ಏನೂ ಅನಿಸಲಿಲ್ಲ. ನಾನು ಹಾಟ್ ಸಾಂಗ್ಸ್ ನೋಡ್ತಾ ಕತ್ರಿನಾ ಕೈಫ್ ಸೆಕ್ಸಿ ಆಗಿದ್ದರಿಂದ ನಂಗೆ ತುಣ್ಣಿ ಚೂಲು ಜಾಸ್ತಿ ಆಯಿತು. ತುಣ್ಣಿ ತುಂಬಾ ರಸ ಬಂತು. ಆದರೂ ಸೌಮ್ಯಳ ತುಲ್ಲೊಳ್ಗೆ ಬಿಡುತ್ತಾ ಮತ್ತೆ ಸೆಕ್ಸ್ ಮಾಡಿದೆ. ನಂಗೆ ಕಂಟ್ರೋಲ್ ತಪ್ಪಿ ಮತ್ತೆ ಪೂಜಾಳ ಸ್ಕರ್ಟ್ ತೆಗೆದೆ. ಅವಳು ಚಡ್ಡಿನೇ ಹಾಕಿರಲಿಲ್ಲ, ಸೊ ತುಲ್ಲಿಗೆ ಹತ್ತಿದೆ. ವಾವ್, ಒಂದೇ ಸಲ ಅಕ್ಕ ತಂಗಿಯರನ್ನ ಕೇಳಿದೆ, ಏನ್ ಸೂಪರ್ ತುಲ್ಲು. ನನಗೆ ಈ ಮೇಲ್ ಕಳುಹಿಸಿದ ನನ್ನ ಸ್ನೇಹಿತನ ಕತೆಯನ್ನು ಆನಂದಿಸಿ. ಅವಳು ನಗ್ನವಾಗಿ ನೋಡಿದ ಮೊದಲ ಮಹಿಳೆ. ನಾನು ವಯಸ್ಸನ್ನು ಸರಿಯಾಗಿ ನೆನಪಿಲ್ಲ, ಆದರೆ ಅವಳು ನನ್ನನ್ನು ಶಿಶುಪಾಲನಾ ಮಾಡುತ್ತಿದ್ದಳು. ಅವಳು ಗುಳ್ಳೆಗಳ ನೆನೆಸಿ ಸ್ನಾನದ ತೊಟ್ಟಿಯಲ್ಲಿದ್ದಾಗ ನಾನು ಅವಳೊಂದಿಗೆ ಬಾತ್ರೂಮ್ನಲ್ಲಿದ್ದೆ. ಸ್ನಾನಗೃಹದೊಂದಿಗೆ ನಾನು ಅವಳೊಂದಿಗೆ ಇದ್ದಿದ್ದೇನೆಂದು ನಾನು ಭಾವಿಸುತ್ತೇನೆ, ಆದ್ದರಿಂದ ಅವಳು ನನ್ನ ಮೇಲೆ ಸ್ಥಿರವಾದ ಕಣ್ಣು ಇಡಬಹುದು. ಅವಳು ನನ್ನೊಂದಿಗೆ ಅವಳೊಂದಿಗೆ ಇದ್ದಳು ಮತ್ತು ನಾನು ನಿಜವಾಗಿಯೂ ಮನಸ್ಸಿರಲಿಲ್ಲ ಎಂದು ಅವರು ಒತ್ತಾಯಿಸಿದರು. ಅವಳು ತನ್ನ ದೊಡ್ಡ ಸ್ತನಗಳ ಮೇಲೆ ಒರಟು ಬಟ್ಟೆಯನ್ನು ಬಳಸುತ್ತಿದ್ದಂತೆ ನಾನು ನೋಡಿದೆನು. ಗುಳ್ಳೆಗಳು, ತಿರುಳಿನ ಚೇಕಡಿ, ಹಕ್ಕಿಗಳು ಮತ್ತು ಮೊಲೆತೊಟ್ಟುಗಳ ಬದಲಿಗೆ ಮಾತ್ರ ಕಣ್ಮರೆಯಾಯಿತು ಎಂದು ನಾನು ನಗ್ನ ಮಾಂಸವನ್ನು ನೋಡುತ್ತಿದ್ದರು. ಆ ಚಿಕ್ಕ ವಯಸ್ಸಿನಲ್ಲಿಯೇ ನಾನು ತುಂಬಾ ತಿರುಗಿಕೊಂಡಿದ್ದೆ. ಅವಳು ಎದ್ದು ನಿಂತಾಗ ನಾನು ಅವಳ ಕಾಲುಗಳ ಮಧ್ಯೆ ಕಪ್ಪು ಬಣ್ಣದ ಕೂದಲನ್ನು ನೋಡಿದೆನು. ಅಲ್ಲಿ ಕೂದಲನ್ನು ನಾನು ಆಕರ್ಷಿಸಿದ್ದೆ. ನಾನು ಅದನ್ನು ತಲುಪಲು ಮತ್ತು ಸ್ಪರ್ಶಿಸಲು ಬಯಸಿದ್ದೆ, ಆದರೆ ಆ ಸಮಯದಲ್ಲಿ ನಾನು ಚೆನ್ನಾಗಿ ತಿಳಿದಿತ್ತು, ಹಾಗಾಗಿ ನಾನು ಮುಂದುವರಿಯುತ್ತಿದ್ದೆ. ನನ್ನ ಚಿಕ್ಕಮ್ಮ ತನ್ನ ಕಾಲುಗಳ ನಡುವೆ ಒರಟು ಬಟ್ಟೆಯನ್ನು ಬಳಸಿದಳು ಮತ್ತು ಆಕೆಯ ದೇಹದಲ್ಲಿ ಬಹಳಷ್ಟು ಬಬಲ್ ಇತ್ತು. ಆ ಸಮಯದಲ್ಲಿ ನನಗೆ ತಿಳಿದಿರಲಿಲ್ಲ, ಆದರೆ ಅವಳು ಏನು ಮಾಡುತ್ತಿದ್ದಳು, ಸೆಕ್ಸಿಯಾಗಿರುತ್ತಿದ್ದಳು.
ನಾನು ನೋಡುವುದನ್ನು ಅನ್ವೇಷಿಸಲು ಅದು ನನ್ನನ್ನು ಸ್ಪರ್ಶಿಸಲು ಬಯಸಿದೆ. ನಾನು ಆ ಸಮಯದಲ್ಲಿ ಹಸ್ತಮೈಥುನ ಮಾಡಲಿಲ್ಲ, ಆದರೆ ನಾನು ಹೊಂದಿದ್ದಲ್ಲಿ, ಅದು ಹಸ್ತಮೈಥುನದ ಅಧಿವೇಶನಗಳ ಮ್ಯಾರಥಾನ್ಗೆ ಕಳುಹಿಸಿಕೊಂಡಿತ್ತು. ಆದರೆ ಆ ಸಮಯದಲ್ಲಿ ನಾನು ತಿಳಿದಿರಲಿಲ್ಲ, ಆದರೆ ನನ್ನ ಚಿಕ್ಕಮ್ಮಕ್ಕೆ ಬಯಸಿದೆ. ಅವಳು ಮೋಜು, ಮಾದಕ ಮತ್ತು ಅವಳಿಯಾಗಿದ್ದಳು. ಆದರೂ ನಾನು ಮತ್ತೊಂದು ರಾಜ್ಯದಲ್ಲಿ ವಾಸವಾಗಿದ್ದ ತನ್ನ ಅವಳಿ ಬಗ್ಗೆ ನಾನು ಹುಚ್ಚನಾಗಲಿಲ್ಲ. ಅವಳ ಹೆಸರು ಮ್ಯಾಂಡಿ ಆಗಿದೆ. ಅವಳು ನನ್ನ ಚಿಕ್ಕಮ್ಮ ಕೆ ಎಂದು ಸೆಕ್ಸಿಯಾಗಿರಲಿಲ್ಲ, ಕನಿಷ್ಠ ಅವಳು ನನ್ನ ದೃಷ್ಟಿಯಲ್ಲಿ ಇರಲಿಲ್ಲ. ಇನ್ನೂ ಅವಳು ಆಕರ್ಷಕ ಮತ್ತು ನನ್ನ ಚಿಕ್ಕಮ್ಮ ಕೆ ಅದೇ ರೀತಿಯ ಹೊಂದಿತ್ತು. ನಿಮ್ಮ ಬಾಯಿ ನೀರು ಮಾಡುವ ದೊಡ್ಡ ಚೇಕಡಿ ಹಕ್ಕಿಗಳು, ವ್ಯಾಪಕ ಹಣ್ಣುಗಳು ಮತ್ತು ನೀವು ಒಂದು ಕಡಿತವನ್ನು ತೆಗೆದುಕೊಳ್ಳಲು ಬಯಸುವ ಒಂದು ಸಂಪೂರ್ಣವಾಗಿ ಸುತ್ತಿನಲ್ಲಿ ಕತ್ತೆ ಹೊಂದಿರುವ ಮಹಿಳೆ ವ್ಯಕ್ತಿ. ನಾನು ಆಸ್ಪತ್ರೆಯಲ್ಲಿರುವಾಗ, 1 ವರ್ಷ ಅಥವಾ 2 ವರ್ಷಗಳ ಹಿಂದೆ, ನ್ಯುಮೋನಿಯಾ ಕೆಟ್ಟ ಪರಿಸ್ಥಿತಿಯೊಂದಿಗೆ, ನನ್ನ ಚಿಕ್ಕಮ್ಮ ದೈನಂದಿನ ನನ್ನನ್ನು ಭೇಟಿ ಮಾಡಲು ಬಂದಿದ್ದಾನೆ ಮತ್ತು ನಾವು ಒಂಟಿಯಾಗಿ ಹೆಚ್ಚು ಸಮಯವನ್ನು ಹೊಂದಿರುವಾಗ ಕೆಲವು ಸಮಯಗಳಲ್ಲಿ ಅವಳು ಕಾಣುತ್ತಿದ್ದಳು. ಈ ಎಲ್ಲಾ ವರ್ಷಗಳ ನಂತರ, ನನ್ನ ಚಿಕ್ಕಮ್ಮ ಕೆ ಇನ್ನೂ ಸೆಕ್ಸಿಯಾಗಿರುತ್ತಾನೆ. ನಾನು ಕೆಲವೊಮ್ಮೆ ಅವಳನ್ನು ಸೆಳೆಯಲು ಪ್ರಚೋದನೆ ಪಡೆಯುತ್ತಿದ್ದೇನೆ, ತನ್ನ ಬಟ್ಟೆಗಳನ್ನು ಆಕೆಯಿಂದ ನಕಲು ಮಾಡಿದೆ ಮತ್ತು ಅವಳ ಮಿದುಳುಗಳನ್ನು ಹೊರಗೆಳೆದುಕೊಳ್ಳುತ್ತದೆ. ನಾನು ಕೆಲವೊಮ್ಮೆ ಆ ಪ್ರಚೋದನೆಗಳನ್ನು ಹೊಂದಿರಬಹುದು. ನನ್ನ ಚಿಕ್ಕಮ್ಮ ಕೆ ನನಗೆ ಅದ್ಭುತ ಕಾಲು ಮಸಾಜ್ಗಳನ್ನು ನೀಡಿತು ಮತ್ತು ನಾನು ಯಾವಾಗಲೂ ನನ್ನನ್ನು ಮೆಚ್ಚಿಸಲು ಉತ್ಸುಕನಾಗಿದ್ದೆ ಅಥವಾ ನಾನು ಕೆಳಗೆ ಭಾವಿಸುತ್ತಿರುವಾಗ ನನ್ನನ್ನು ಕೆರಳಿಸು. ನನ್ನ ಮಾಜಿ ಗೆಳತಿ ಬೆತ್ನೊಂದಿಗೆ ನನ್ನ ಕೆಟ್ಟ ಅನುಭವದ ಬಗ್ಗೆ ಅವರು ಯಾವಾಗಲೂ ಕೆಟ್ಟದ್ದನ್ನು ಅನುಭವಿಸಿದರು ಏಕೆಂದರೆ ನಾನು ಅವಳನ್ನು ನನಗೆ ಪರಿಚಯಿಸಿದೆ ಮತ್ತು ನಾನು ಸಂವೇದನಾಶೀಲನಾಗಿರುವುದರಿಂದ ನನ್ನನ್ನು ನೋಯಿಸದಂತೆ ಬೆತ್ಗೆ ತಿಳಿಸಿದ್ದೇನೆ. ನನ್ನ ತಾಯಿ ಮತ್ತು ಸಹೋದರ ಕೋಣೆಯಲ್ಲಿ ನಡೆದರು ಮತ್ತು ನನ್ನ ಚಿಕ್ಕಮ್ಮ ತಮಾಷೆಗಾಗಿ ತಮಾಷೆ ಮಾಡುತ್ತಾನೆ, ಜನರು. ಅವಳು ನನ್ನ ಸೋದರಳಿಯಲ್ಲದಿದ್ದರೆ ನಾನು ನಿನ್ನ ಮಿದುಳುಗಳನ್ನು ಓಡಿಸುತ್ತಿದ್ದೇನೆ, ಎಂದು ಅವಳು ಹೇಳಿದಳು. ಅವಳು ಹೇಳಿದಳು. ನನ್ನ ತಾಯಿ ಮತ್ತು ಸಹೋದರ ನಕ್ಕರು. ನಾನು ಕೆಂಪು ಬಣ್ಣವನ್ನು ತಿರುಗಿಸಬೇಕಾಗಿತ್ತು ಏಕೆಂದರೆ ನಾನು ಮುಜುಗರದಿದ್ದೇನೆ ಎಂದು ಭಾವಿಸಿದೆವು. ನಾವು ಆ ಸಮಯದಲ್ಲಿ ಏಕಾಂಗಿಯಾಗಿದ್ದರೆ, ನಾನು ಅವಳ ಭಾವನೆಗಳನ್ನು ಹೇಳಿದ್ದೆ ಆದರೆ ದುರದೃಷ್ಟವಶಾತ್ ನಾನೂ ಇರಲಿಲ್ಲ ಹಾಗಾಗಿ ಮಾತುಗಾರಿಕೆಯಿಲ್ಲ. ಅವಳು ನನಗೊಂದು ನಗುತ್ತಾ, ನನ್ನ ಪ್ರತಿಕ್ರಿಯೆಯನ್ನು ಆನಂದಿಸುತ್ತಿದ್ದಳು. ನಾನು ಅವಳ ದೃಷ್ಟಿಯಲ್ಲಿ ಸ್ವಲ್ಪ ಕಾಮವನ್ನು ನೋಡಬಹುದೆಂದು ನಾನು ಭಾವಿಸುತ್ತೇನೆ ಏಕೆಂದರೆ ಅವಳು ನನ್ನನ್ನು ನೋಡುವಾಗ ಮತ್ತು ಮಾದಕ ನಟನೆಯನ್ನು ಮಾಡುತ್ತಿದ್ದಳು. ಆಸ್ಪತ್ರೆಯ ಕೊಠಡಿಯಲ್ಲಿ ನನ್ನ ಸಹೋದರ ಮತ್ತು ಮಮ್ಮಿ ಇದ್ದರೂ ಅವಳು ನನಗೆ ಆಕೆ ಬಿಟ್ಟುಬಿಟ್ಟರೆ ನನಗೆ ಆಶ್ಚರ್ಯವಾಗಲಿಲ್ಲ. ಚಿಕ್ಕಮ್ಮ ಕೆ ಯಾವಾಗಲೂ ಆ ರೀತಿಯ ಕಾಡು. ನಾನು ಮೊದಲು ಕುಟುಂಬದಲ್ಲಿ ಸಂಭೋಗ ಅನುಭವವನ್ನು ಅನುಭವಿಸಿದೆ. ನಿಮಗೆ ತಿಳಿದಿರುವಂತೆ, ನೀವು ನನ್ನ ಇತರ ಕತೆಗಳನ್ನು ಓದುತ್ತಿದ್ದಲ್ಲಿ, ನನ್ನ ಚಿಕ್ಕಮ್ಮ ರಾಚೆಲ್ ಮತ್ತು ಇತರ ಸಂಗತಿಗಳನ್ನು ಮಾಡಿದ್ದರಿಂದ ನನ್ನ ಸೋದರ ಸಂಬಂಧಿಗಳಾದ ಕ್ಯಾಥ್ರೀನ್, ಶೆರಿ, ಲೀಜ್, ಟಿಫಾನಿ ಮತ್ತು ರೋಸ್ ನನ್ನು ನಾನು ನಾಶಮಾಡಿದೆ. ಆ ಅನುಭವಗಳ ಪೈಕಿ ಯಾವುದೂ ಯೋಜಿಸಲ್ಪಟ್ಟಿಲ್ಲ. ನಾನು ಮಹಿಳೆಯನ್ನು ಸೆಳೆದುಕೊಳ್ಳಲು ಅಥವಾ ಫಕ್ ಮಾಡಲು ಪ್ರಯತ್ನಿಸಿದಾಗ ನರವನ್ನು ಪಡೆಯುವ ಅಭ್ಯಾಸವನ್ನು ನಾನು ಹೊಂದಿದ್ದೇನೆ ಮತ್ತು ನಾನು ಯಾವುದೇ ಪ್ರತಿರೋಧವನ್ನು ಕಂಡುಹಿಡಿಯುವುದಿಲ್ಲ ಎಂದು ನಾನು ತಿಳಿದಿದ್ದರೂ ಸಹ. ನನಗೆ ಪ್ರತಿ ಮಹಿಳೆ ಮೊದಲ ಬಾರಿಗೆ ಹೊಸ ಮತ್ತು ಉತ್ತೇಜಕ ಸಂಗತಿಯಾಗಿದೆ. ಯಾವುದೇ ಮಹಿಳೆಯೊಂದಿಗಿನ ಸೆಕ್ಸ್ ನನ್ನೊಂದಿಗೆ ವಿಶೇಷವಾಗಿ ನನ್ನ ಮೊದಲ ಬಾರಿಗೆ ನನಗೆ ಅತ್ಯಾಕರ್ಷಕವಾಗಿದೆ. ನಾನು ಹೆಣ್ಣು ಸಂಬಂಧಿಗೆ ಭ್ರಷ್ಟಾಚಾರ ನೀಡಲು ಯೋಜನೆ ಹಾಕಿದಾಗ ಆ ಭಾವನೆ ಹೆಚ್ಚಾಗುತ್ತದೆ ಮತ್ತು ಅದು ಕೆಲವು ಸಂದರ್ಭಗಳಲ್ಲಿ ನನಗೆ ಮಾಡಲು ಕಷ್ಟವಾಗುತ್ತದೆ. ನಾನು ನನ್ನ ಅತ್ತೆ ಕೆಗೆ ಫಕ್ ಮಾಡಲು ಬಯಸುತ್ತೇನೆ ಹಾಗಾಗಿ ನನ್ನ ಸೋದರ ಮತ್ತು ಚಿಕ್ಕಮ್ಮ ರಾಚೆಲ್ನೊಂದಿಗೆ ನನ್ನ ಅನುಭವಗಳಿಗೆ ನಾನು ಯೋಚಿಸಿದೆ. ಅವರು ಎಲ್ಲಾ ನೈಸರ್ಗಿಕವಾಗಿ ನಡೆಯುತ್ತಿದ್ದೆ ಮತ್ತು ನನ್ನ ಭಾಗದಲ್ಲಿ, ಪ್ರಯತ್ನವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ತೋರುತ್ತಿತ್ತು. ಆ ಸಂದರ್ಭಗಳಲ್ಲಿ, ಇದು ಪರಸ್ಪರ ಸೆಡಕ್ಷನ್ ಆಗಿತ್ತು. ನನ್ನ ಚಿಕ್ಕಮ್ಮ ಕೆ ಜೊತೆ ನಾನು ತಿಳಿದಿದ್ದೆನು ನಾನು ಮಾತ್ರ ದುಃಖವಾಗಬೇಕಿದೆ. ನಾನು ನನ್ನ ವಿವಾಹಿತ ಚಿಕ್ಕಮ್ಮ ಕೇನನ್ನು ತಪ್ಪಿಸಿಕೊಳ್ಳು ಸಮಯದಲ್ಲಿ ನನ್ನ ಗೆಳತಿ ಬಗ್ಗೆ ನಾನು ಮಾತನಾಡುತ್ತಿದ್ದ ಖ್ಯಾತಿ, ಬ್ರಿಟ್ನಿ ಸ್ಪಿಯರ್ಸ್ ಮತ್ತು ಕ್ರಿಸ್ಟಿನಾ ಅಗುಲೆರಾ ನಡುವಿನ ಅಡ್ಡದಂತೆ ಕಾಣುತ್ತಿದ್ದೆ, ಇದು ಯಾರಲ್ಲಿ ಒಬ್ಬರು ಎಂದು ನಾನು ತಿಳಿದಿದ್ದಕ್ಕಿಂತ ಮುಂಚೆ. ಅವರು ಕೆಲವು ಮಾಡೆಲಿಂಗ್ ಮಾಡಿದರು. ನನ್ನ ಸೋದರ ಸಂಬಂಧಿ ಶೆರಿ ಆನ್ ಮತ್ತು ನಾವು ಆ ರಾತ್ರಿ ಹಾಸಿಗೆಯ ಮೇಲೆ ಫಕಿಂಗ್ ಮತ್ತು ಹೀರಿಕೊಳ್ಳುವ ಕೊನೆಗೊಂಡಿತು. ನಾನು ಬರೆಯುವ ಸುತ್ತಲೂ ಆ ಕಥೆಯಲ್ಲಿ ಹೆಚ್ಚು. ಈ ಫ್ಯಾಂಟಸಿ ಬಗ್ಗೆ, ನನ್ನ ಚಿಕ್ಕಮ್ಮ ಬಗ್ಗೆ, ನಾನು ಕೆಟ್ಟದಾಗಿ ಅಗತ್ಯತೆ ಬಾತ್ರೂಮ್ ರನ್. ಬಾಗಿಲು ಮುಚ್ಚಿ ಹೋಗಿದೆ, ಆದರೆ ಯಾರೂ ಮನೆಯಲ್ಲ ಎಂದು ನಾನು ಯೋಚಿಸುತ್ತಿದ್ದೇನೆ. ನಾನು ನನ್ನ ಡಿಕ್ನನ್ನು ಚಾಚಿ, ಹುಡುಕುತ್ತೇನೆ ಮತ್ತು ನನ್ನ ಅತ್ತೆ ಕೆ ಟಾಯ್ಲೆಟ್ ಪೀಯಿಂಗ್ನಲ್ಲಿ ಕುಳಿತಿದ್ದಾನೆಂದು ತಿಳಿದುಕೊಳ್ಳಿ.
ನಾನು ಅವಳ ಮುಖದಿಂದ ನನ್ನ ಕೋಳಿ ಕೇವಲ ಇಂಚುಗಳಷ್ಟು ಆಘಾತಕ್ಕೊಳಗಾಗುತ್ತೇನೆ. ನನ್ನ ಚಿಕ್ಕಮ್ಮ ನನ್ನ ಕಠಿಣ ಚುಚ್ಚುಮದ್ದಿನಲ್ಲೇ ಧೈರ್ಯ ತೋರಿ ಮತ್ತು ದುಷ್ಟ ಸ್ಮೈಲ್ನೊಂದಿಗೆ ನನ್ನ ಮುಖವನ್ನು ನೋಡುತ್ತಾನೆ ಮತ್ತು ನನ್ನ ಕೋಳಿಗೆ ಅವಳ ನೋವನ್ನು ಹಿಂತಿರುಗಿಸುತ್ತಾನೆ. ಅವಳು ಅವಳ ತುಟಿಗಳನ್ನು ದುಃಖದಿಂದ ಲಿಕ್ಸ್ ಮಾಡುತ್ತಾಳೆ, ಮುಂದಕ್ಕೆ ಒಯ್ಯುತ್ತದೆ, ಮತ್ತು ನನ್ನ ಕೋಳಿ ಅವಳ ಬಾಯಿಯಲ್ಲಿ ತೆಗೆದುಕೊಳ್ಳುತ್ತದೆ. ನಾನು ಅವಳ ಬಿಸಿ, ಆರ್ದ್ರ ಬಾಯಿಯೊಳಗೆ ತನಕ ಅವಳು ನನಗೆ ಒಂದು ಅದ್ಭುತ ಬ್ಲೋಜಾಬ್ ನೀಡಲು ಪ್ರಾರಂಭಿಸುತ್ತಾಳೆ. ಅವಳು ನಗುತ್ತಾ ನನ್ನ ಕಡೆ ನೋಡುತ್ತಾ ನನ್ನ ನುಂಗುತ್ತಾಳೆ. ಫ್ಯಾಂಟಸಿ ಉಳಿದವು ನನ್ನ ಚಿಕ್ಕಮ್ಮನ್ನು ವಿವಿಧ ಸ್ಥಾನಗಳಲ್ಲಿ ಮತ್ತು ಅವಳ ಪುಸಿ ಮತ್ತು ಕೋಳಿಯಲ್ಲಿ ನಾಶಪಡಿಸುತ್ತದೆ ಮತ್ತು ಅನೇಕ ಸಂಭೋಗೋದ್ರೇಕದ ಪರಾಕಾಷ್ಠೆಗಳಿಗೆ ಅವಳ ಸಿಹಿ ಪುಸಿ ನೆಕ್ಕಿದೆ. ನಾನು ಫ್ಯಾಂಟಸಿ ಬಗ್ಗೆ ಹೆಚ್ಚು ಹೇಳುತ್ತಿದ್ದೇನೆ, ಆದರೆ ಅದು ಅನುಸರಿಸಬೇಕಾದ ವಾಸ್ತವತೆಯಿಂದ ದೂರವಿರುತ್ತದೆ. ನಾನು ನನ್ನ ಕಂಪ್ಯೂಟರ್ನಿಂದ ಕಥೆಯನ್ನು ಮುದ್ರಿಸುತ್ತದೆ ಮತ್ತು ಅದನ್ನು ಸಂಚಿಕೆ ಪುಸ್ತಕದಲ್ಲಿ ಫ್ಯಾಮಿಲಿ ಸೀಕ್ರೆಟ್ಸ್ನಲ್ಲಿ ಇರಿಸಿಕೊಳ್ಳಿ. ತನ್ನ ಮಾದಕ ಚಿಕ್ಕಮ್ಮನ್ನು ಸೋಲಿಸುವ ಸೋದರಳಿಯ ಬಗ್ಗೆ ಒಂದು ಪುಟದಲ್ಲಿ ಬುಕ್ಮಾರ್ಕ್ ಮಾಡಲು ನಾನು ಖಚಿತಪಡಿಸುತ್ತೇನೆ. ಅವಳು ಅದನ್ನು ನೋಡಿದ ನಂತರ ಸುಳಿವು ಸಿಗದೆ ಹೋದರೆ, ನಾನು ಬೇರೆಯದನ್ನು ಮಾಡಬಾರದು ಮತ್ತು ನೇರವಾಗಿ ಹೊರಬರಲು ಮತ್ತು ಅವಳನ್ನು ನಾನು ಫಕ್ ಮಾಡಲು ಬಯಸುತ್ತೇನೆ ಎಂದು ತಿಳಿಸಿರಿ. ಶುಕ್ರವಾರ ನನ್ನ ಚಿಕ್ಕಮ್ಮ ಕೆ ಹೊರಬರುತ್ತಾನೆ ಮತ್ತು ಗ್ಯಾರೇಜ್ಗಾಗಿ ಅವಳ ದೂರಸ್ಥವನ್ನು ಬಳಸುತ್ತಾನೆ. ನಾನು ಅವಳನ್ನು ಕೊಟ್ಟೆನು. ಅವಳು ಮನೆಯಲ್ಲಿ ಬರುತ್ತದೆ ಮತ್ತು ನಾವು ಇಬ್ಬರೂ ಕಿರುನಗೆ ಮಾಡುತ್ತೇವೆ. ನಾನು ಅವಳನ್ನು ಒಂದು ನರ್ತನವನ್ನು ಕೊಡುತ್ತೇನೆ ಮತ್ತು ನನ್ನ ಬಟ್ಟೆಗಳನ್ನು ಮೂಲಕ ಅವಳ ಪುಸಿಗೆ ಒತ್ತಿ ಖಚಿತಪಡಿಸಿಕೊಳ್ಳಿ. ನಾನು ಅವಳನ್ನು ತುಟಿ ಮತ್ತು ತುಟಿಗಳ ಮೇಲೆ ಮುದ್ದಿಟ್ಟೆ ಮತ್ತು ನಾವು ಇಬ್ಬರೂ ನಗುತ್ತೇವೆ. ನೀವು ಏನಾಯಿತು? ನನ್ನ ಚಿಕ್ಕಮ್ಮ ಕೆ ನಗುತ್ತಿರುವನು. ನನ್ನ ಮಾದಕ ಚಿಕ್ಕಮ್ಮ ಕೆ ಅನ್ನು ನೋಡಲು ಸಂತೋಷವಾಗಿದೆ. ತಿನ್ನುತ್ತಿದ್ದೇವೆ ಮತ್ತು ಒಟ್ಟಿಗೆ ಬೆರೆಸುತ್ತಿದ್ದೆವು. ನೀವು ಅದನ್ನು ವಾಸಿಸುತ್ತೀರಾ? ನಾನು ಕೇಳಿದ್ದೆ, ವಾಟ್? ನನ್ನ ಚಿಕ್ಕಮ್ಮ ಗಾಳಿಯನ್ನು ಹೊಡೆಯುವುದನ್ನು ಕೇಳಿದನು. ನಾನು ಸುತ್ತಲಿರುವ ಒಂದು ಬಿಂದುವನ್ನು ತಯಾರಿಸುತ್ತಿದ್ದೆ ಮತ್ತು ಅವಳನ್ನು ಮುಚ್ಚಿಕೊಳ್ಳುತ್ತಿದ್ದೆ ಮತ್ತು ಅವಳು ನಕ್ಕರು. ನಾನು ಕೆಳಗೆ ಬಂದು ಅವಳ ಪುಸ್ಸಿ ಬಳಿ ಅವಳ ರಾತ್ರಿಯನ್ನು ಹೊಡೆದನು. ನಾನು ಅವಳ ರಾತ್ರಿಯನ್ನು ಸ್ವಲ್ಪ ಎತ್ತಿಕೊಂಡು ಅವಳು ಹೆಣ್ಣುಮಕ್ಕಳನ್ನು ಧರಿಸುತ್ತಿಲ್ಲವೆಂದು ಕಂಡೆ ಮತ್ತು ನಾನು ಸ್ವಲ್ಪ ಹೆಚ್ಚು ಹೊಡೆಯುತ್ತಿದ್ದೆ. ನನ್ನ ಚಿಕ್ಕಮ್ಮ ತನ್ನ ತಲೆಯನ್ನು ಹಿಂದಕ್ಕೆ ಇಳಿಸಿ, ಅವಳ ಸ್ಮೈಲ್ ದುಷ್ಟತನಕ್ಕೆ ಬದಲಾಗಲಾರಂಭಿಸಿತು ಮತ್ತು ನಂತರ ಕಾಮದ ಒಂದು ಸಂಪೂರ್ಣ ಹಾಸ್ಯದ ನೋಟ. ಓ, ಅದು ನಿನ್ನ ಪುಸಿಯಾಗಲಿ, ನಾನು ವಾಸನೆ ಮಾಡು ಎಂದು ನಾನು ಹೇಳಿದನು. ನಾನು ಎಂದು ಹೇಳಿದರು. ರಾತ್ರಿಯಲ್ಲಿನ ಮತ್ತೊಮ್ಮೆ ಗಂಭೀರವಾಗಿ ಅವಳ ಮೊಣಕಾಲಿನ ಗೀತೆಯನ್ನು ಪ್ರಾರಂಭಿಸಿದರು. ಅವರು ನಿಜವಾಗಿಯೂ ಆನ್ ಮತ್ತು ನನ್ನ ಮುಖದ ಮೇಲೆ ಅವಳ ಪುಸಿ ಎಸೆಯಲು ಆರಂಭಿಸಿದರು. ನಾನು ಬಂದಾಗ ಪ್ರತಿ ಬಾರಿ ಅದನ್ನು ನಾನು ಹಿಂತೆಗೆದುಕೊಂಡಿರುತ್ತೇನೆ. ಅವಳು ನನ್ನ ತಲೆಯ ಹಿಂಭಾಗವನ್ನು ಹಿಡಿದು ಅವಳನ್ನು ತನ್ನ ಪುಸಿಗೆ ಒತ್ತಾಯಿಸಿದರು ಮತ್ತು ನಾನು ಹಸಿವಿನಿಂದ ಮನುಷ್ಯನನ್ನು ತಿನ್ನುವುದನ್ನು ಪ್ರಾರಂಭಿಸಿದನು. ಓಹ್, ನನ್ನ ಪುಸಿ ತಿನ್ನುತ್ತೇನೆ. ನನ್ನ ಚಿಕ್ಕಮ್ಮ ಕೆ ಈಗ ನಿಜವಾದ ಹೇಳುತ್ತಿದ್ದಾನೆ. ಫ್ಯಾಂಟಸಿ ಇಲ್ಲ. ನಾನು ಅವಳ ಪುಸಿ ತಿನ್ನುತ್ತಿದ್ದೆ. ನಾನು ನಾಳೆ ಇರಲಿಲ್ಲ ಎಂದು ನಾನು ತಿನ್ನುತ್ತಿದ್ದೆ ಮತ್ತು ನಾನು ರುಚಿಯನ್ನು ಪ್ರೀತಿಸುತ್ತೇನೆ. ನಾನು ಚಿಕ್ಕಮ್ಮ ಕೇವನ್ನು ರುಚಿ ಹೇಗೆ ಪ್ರೀತಿಸುತ್ತೇನೆ. ನಾನು ಹೇಳಿದನು. ಅವಳು ಪ್ರತಿಕ್ರಿಯೆಯಾಗಿ ಮೋಸಗೊಳಿಸಿದಳು. ನಾನು ಆಲೋಚನೆಯನ್ನು ಪಡೆದು ನನ್ನ ಬೌಲ್ ಹಣ್ಣುಗೆ ತಲುಪಿದೆ. ನಾನು ಅವಳ ಪುಸಿಯಲ್ಲಿ ಚೆರ್ರಿ ಅನ್ನು ಸೇರಿಸಿದೆ ಮತ್ತು ಅದನ್ನು ಹೀರಿಕೊಳ್ಳಿದೆ. ಅವರು ಇದನ್ನು ಇಷ್ಟಪಟ್ಟರು ಮತ್ತು ನಾನು ಮಾಡಿದ್ದೇನೆ. ನಾನು ಸ್ಟ್ರಾಬೆರಿ, ದ್ರಾಕ್ಷಿ, ಕೆಲವು ಬೆರಿಹಣ್ಣುಗಳು ಮತ್ತು ರಾಸ್ಪ್ಬೆರ್ರಿಗಳನ್ನು ಅದೇ ರೀತಿ ಮಾಡಿದ್ದರೂ ಸಹ ಅವು ಹೀರಿಕೊಳ್ಳಲು ಕಷ್ಟವಾಗಿದ್ದವು. ನಾನು 2 ಕಿತ್ತಳೆ ಚೂರುಗಳನ್ನು ಅರ್ಧದಷ್ಟು ತನಕ ಅವಳ ಪುಸಿಲಿಪ್ಗಳನ್ನು ಮಧ್ಯೆ ಇಟ್ಟುಕೊಂಡು ಅರ್ಧದಷ್ಟು ಬಿಟ್ ಮಾಡುತ್ತಿದ್ದೆ. ಉಳಿದವುಗಳನ್ನು ಮುಕ್ತವಾಗಿಡಲು ನಾನು ನನ್ನ ತುಟಿಗಳು ಮತ್ತು ನಾಲಿಗೆಗಳನ್ನು ಬಳಸಿದೆ. ಈ ಹಣ್ಣನ್ನು ನನ್ನ ಚಿಕ್ಕಮ್ಮನ ಪುಸಿಯಲ್ಲಿ ಇಟ್ಟ ನಂತರ ಉತ್ತಮ ರುಚಿ ಮಾಡಿದೆ. ನಂತರ ಬಾಳೆಹಣ್ಣುಗಳನ್ನು ಒಂಟಿಯಾಗಿ ತೋರಿಸಿ ಮತ್ತು ಅದರೊಂದಿಗೆ ಅವಳನ್ನು ಹಾಕುವುದು ಮತ್ತು ಅದನ್ನು ತೆಗೆದುಕೊಂಡು ಬಾಳೆಹಣ್ಣುಗಳ ಜೊತೆಯಲ್ಲಿ ಮುಳುಗಿಸುವ ಮೊದಲು ರಸವನ್ನು ಹೀರಿಕೊಳ್ಳಲು ಪ್ರಾರಂಭಿಸಿತು. ನನ್ನನ್ನು ತಿನ್ನು. ನನ್ನ ರಸವನ್ನು ಎಳೆದುಕೊಳ್ಳಿ. ಓಹ್, ನಾನು ಇದನ್ನು ಪ್ರೀತಿಸುತ್ತಿದ್ದೇನೆ. ನನ್ನ ಚಿಕ್ಕಮ್ಮನು ಹೇಳಿದ್ದೇನೆಂದರೆ, ನಾನು ಅನೇಕ ವರ್ಷಗಳಿಂದ ನನ್ನ ಕನಸು ಕಂಡಂತೆ ಈಗ ನನ್ನ ಚಿಕ್ಕಮ್ಮನ ದೇಹವನ್ನು ಬಳಸುತ್ತಿದ್ದೇನೆ. ಅಂತಿಮವಾಗಿ ಅವಳ ಉಸಿರಾಟವು ವೇಗವಾಗಿ ಬೆಳೆಯಲು ಆರಂಭಿಸಿತು ಮತ್ತು ನಾನು ಮುಳುಗಿದಂತೆ ಬಾಳೆಹಣ್ಣು ತಿನ್ನುತ್ತಿದ್ದೆ ಮತ್ತು ಅವಳ ಪುಸಿ ಮೇಲೆ ಹೀರಿಕೊಂಡೆ. ನಾನು ಅವಳ ಪುಸಿ ಮೇಲೆ ನನ್ನ ನಾಲಿಗೆ ಮತ್ತು ತುಟಿಗಳನ್ನು ಮಾತ್ರ ಬಳಸಲಾರಂಭಿಸಿದೆ ಮತ್ತು ಅವಳು ನನ್ನ ಬಾಯಿಯಲ್ಲಿ ಎಲ್ಲಾ ಬಲದಿಂದ ಬಾಗುತ್ತೇನೆ. ನಾನು ಮೈಕ್ ಕಮ್ಮಿಂಗ್ ಮಾಡುತ್ತಿದ್ದೇನೆ. ಅವಳು ಕಿರಿಚಿಕೊಂಡಳು. ನಾನು ಅವಳ ಪುಸಿಯಲ್ಲಿ ನನ್ನ ನಾದಿಯನ್ನು ಸಮಾಧಿ ಮಾಡಿದೆ ಮತ್ತು ಅವಳನ್ನು ನೆನೆಸು ಅದು ಮತ್ತು ನನ್ನ ಮುಖ.
ತೆಗೆದುಕೊಂಡಾಗ ಒಳಗೆ ಬೆರಳುಗಳು ಮತ್ತು ನನ್ನ ಅನ್ನು ತಿನ್ನುವುದನ್ನು ಪ್ರಾರಂಭಿಸಿದರು. ಅದು ಮಾದಕದ್ರವ್ಯವನ್ನು ನಾಶಪಡಿಸಿತು. ನನ್ನ ಚಿಕ್ಕಮ್ಮ ಇದನ್ನು ಮಾಡುತ್ತೇನೆ ಎಂದು ನಾನು ಭಾವಿಸಲಿಲ್ಲ. ನಾನು ಇಮೇಲ್ ಪ್ರೊಟೆಕ್ಟೆಡ್ ನಲ್ಲಿ ಲಭ್ಯವಿರುತ್ತೇನೆ. ನನ್ನ ಇತರ ಅನುಭವಗಳ ಬಗ್ಗೆ ಹೆಚ್ಚು ಬರೆಯಲು ನನಗೆ ಪ್ರೇರೇಪಿಸುವಂತೆ ನಾನು ನಿಮ್ಮ ಪ್ರತಿಕ್ರಿಯೆಯನ್ನು ನಿಜವಾಗಿಯೂ ಸ್ವಾಗತಿಸುತ್ತೇನೆ. ಕರ್ನಾಟಕ ಮತ್ತು ಸುತ್ತಮುತ್ತಲವಾಗಿ ಲೈಂಗಿಕ ಸಂಭೋಗವನ್ನು ಉಂಟುಮಾಡುವ ಆ ಗೃಹಿಣಿಯರು, ಭಾಬಿಗಳು, ಚಿಕ್ಕಮ್ಮರು ಅಥವಾ